ಬಾತ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನಮ್ಮ ಸಾನು ಕೂಡ ಬಂದಿದ್ದಾಳೆ, ನಾನು ಬಂದಿದ್ದೀನಿ, ಆದರೆ ಎಕ್ಸಸೈಸ್ ಮಾಡೋಕ್ಕಲ್ಲ. ಇನ್ನು ಲೇಟ್ ಆಗುತ್ತಾ? ನಾನು ಸ್ನಾನಕ್ಕೆ ಹೋಗ್ಬೇಕು, ಅದಕ್ಕೆ ಕೀ ಕೊಟ್ಟೋಗೋಣ ಅಂತ ಬಂದೆ. ಬನ್ನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ಸಾನ್ವಿ. ಇವತ್ತಿನ ದಿನ ನಮ್ಮದು ಈಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಹೇಗಿರುತ್ತೆ ನೋಡೋಣ. ನಮ್ಮ ಸಾನುಗೆ ಸ್ಟಡಿ ಹೇಗೆ ಮಾಡಿಸ್ತೀನಿ ನಾನು, ಮಕ್ಕಳಿಗೆ ಎಕ್ಸಾಮ್ ಬರ್ತಾ ಇದೆ, ನೀವು ಹೇಗೆ ಓದಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ. ಬೈಬಾರ್ದು, ನೀನು ನಾನು ಹೇಳ್ದಂಗೆ ಕೇಳಬೇಕಿಲ್ಲ ಅಂದರೆ ಬೈಸ್ಕೊತೀಯ, ಅರ್ಥ ಆಯಿತು? ನೀನು ಹೆಂಗೆ ಓದ್ತೀಯ ಅಂತ ನೀನೇ ಹೇಳು, ಹೋಗಲಿ, ನಾನು ಹೇಳಲ್ಲ, ನಾನು ಜಿಪ್ ಮಾಡ್ಕೊಳ್ತೀನಿ. ನೀನು ಹೇಗೆ ಓದ್ತೀಯ ದಿನ, ಎಷ್ಟೊತ್ತು ಓದ್ತೀಯ? ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಎಷ್ಟೊತ್ತು ಅಲ್ಲ ಅಮ್ಮ, ಯಾವಾಗ ಓದಿಸ್ತಾರೆ ಅದು ಮುಗಿಯೋ ತನಕನೇ ಬರೀಬೇಕು. ನಾನು ಓದಿಸ್ಲಿಲ್ಲ ಅಂದರೆ ಸುಮ್ಮನೆ ಆಟಾಡ್ತಾ ಇರ್ತೀನಿ. ನೋಡಿದ್ರಾ ನಮ್ಮ ಹುಡುಗಿ ಹೆಂಗೆ ಅಂತ? ಈ ಥರ ಹುಡುಗಿಗೆ ನಾನು ಬೈಬಾರ್ದಂತೆ. ನಡಿ, ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಇನ್ಮೇಲೆ ನಾನು ಹೇಳ್ತೀನೋ ಬಿಡ್ತೀನೋ, ನೀನು ಓದಲೇಬೇಕು, ನಾನು ಓದಿಸ್ಲೇಬೇಕು. ಹೇಳಿದ್ದಲ್ಲ, ಇಲ್ಲಾಂದರೆ ಅವಳು ಓದಲ್ಲ. ಏಯ್ ಬಾ. ಬನ್ನಿ ಸ್ನೇಹಿತರೆ, ಇವತ್ತು ಹೇಗೆ ಓದಿಸ್ತೀನಿ ಅಂತ ತಿಳಿಸ್ತೀನಿ. ಈಗ ನಾನು ಮನೆ ಕೆಲಸ ಮುಗಿಸಿ, ತಿಂಡಿ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಮ್ಮ ಅಂದಿದ್ದು? ಬಾ ಅಂತ ಹೇಳಿದೆ ತಾನೇ ನಾನು. ಸ್ನಾನ ಮಾಡಿ ಬಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಸ್ನೇಹಿತರೆ, ಸ್ನಾನ ಮಾಡಿ ಬಂದೆ. ಅಲ್ಲಿ ತನಕ ಸಾನುದು ಕ್ಲಾಸಸ್ ಶುರುವಾಗಿತ್ತು. ಅದ್ರ ಜೊತೆ ನಾನು ತಿಂಡಿಗೆ ಹಾಫ್ ರೆಡಿ ಮಾಡಿದ್ದೆ, ಇನ್ನು ಹಾಫ್ ಮಾಡಬೇಕಷ್ಟೇ. ಇವತ್ತು ಪಡ್ಡು ಮಾಡಿದ್ದೆ, ಪಡ್ಡು ಚಟ್ನಿ. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಲಾಸ್ ಮುಗಿದ ಮೇಲೆ ಸಾನುಗೆ ತಿಂಡಿ ಕೊಡ್ತೀನಿ. ಸಾನು ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ದಾಳೆ. ಸೊ ಅದು ಹೇಗಿದೆ, ಅದು ಏನೇನು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಸಾನು ಎದ್ದಿದ್ದು ಲೇಟ್ ಆಯಿತು, ಅದಕ್ಕೆ ಬೆಳಿಗ್ಗೆ ಎಕ್ಸಸೈಸ್ ಮಾಡಿಲ್ಲ. ಮೇಲೆ ಹೋಗಿದ್ಲು ಡ್ಯಾಡಾ ಜೊತೆ, ಆದರೆ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಸ್ನಾನ ಮಾಡಿದ ತಕ್ಷಣವೇ ಹೋದ್ಲು. ಅಲ್ಲಿ ಹೋದ ತಕ್ಷಣವೇ ನಾನು ಬೇಗ ಕರಿಬೇಕಾಯಿತು. ಆ್ಯಂಡ್ ಅವಳಿಗೆ ಹೇಗೆ ಓದಿಸ್ತೀರಾ ನೀವು, ನಮಗೂ ಹೆಲ್ಪ್ ಆಗುತ್ತೆ, ಎಕ್ಸಾಮ್ ಬರ್ತಾಯಿದೆ, ಮಕ್ಕಳಿಗೆ ಹೇಗೆ ಓದಿಸ್ಬೇಕು ಅಂತ ಕೇಳಿದ್ರಲ್ಲ. ನಾನು ದಿನ ಏನು ಓದಿಸೋದಿಲ್ಲ. ಅವ್ರಿಗೇನಾದರೂ ಹೋಮ್ವರ್ಕ್ ಕೊಟ್ಟಿರ್ತಾರಲ್ವ, ಅದನ್ನು ಕೂರಿಸ್ಕೊಂಡು ಕ್ಲಾಸ್ ಮುಗಿದ್ಮೇಲೆ ಮಾಡಿಸ್ಬಿಟ್ಟು ಆಮೇಲೆ ಆಟ ಆಡೋದಕ್ಕೆ ಅಥವಾ ಟಿ ವಿ ನೋಡೋದಕ್ಕೆ ಕಳಿಸ್ತೀನಿ ಅಥವಾ ಕೂರಿಸ್ತೀನಿ. ಈ ಮಧ್ಯ ಇನ್ನೇನು ಎಕ್ಸಾಮ್ ಬರ್ತಿದೆಯಲ್ಲ ಬಿಡು, ಇವಾಗ ಓದಿದ್ರು ಪ್ರಯೋಜನ ಇಲ್ಲ, ಆಮೇಲೆ ಓದಿದ್ರಾಯ್ತು ಅಂದ್ಬಿಟ್ಟು ಏನು ಓದಿಸ್ತಾನೂ ಇರಲಿಲ್ಲ. ಅವ್ರ ಕ್ಲಾಸಲ್ಲಿ ಈಗ ರಿವಿಷನ್ಸ್ ಶುರುವಾಗಿದೆ. ಸೊ ಅಲ್ಲೇ ರಿವಿಷನ್ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನೇನು ಓದಿಸ್ತಾ ಇರಲಿಲ್ಲ. ಬಟ್ ಈಗ ಸ್ವಲ್ಪ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡೋದಿದೆ. ಆ್ಯಂಡ್ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ, ಅದಕ್ಕೆ ಸ್ವಲ್ಪ ಓದಿಸ್ಬೇಕು ನಾನು. ನಿಮಗೆ ಆಮೇಲೆ ನಾನು ಸಾನು ಯಾವಾಗ ಓದೋಕ್ಕೆ ಕೂತ್ಕೊಳ್ತಾಳೋ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ನಾನು ಮಿಕ್ಸಿ ಹಾಕಬೇಕೀಗ. ಕಿಚನಲ್ಲಿ ಎಲ್ಲಿ ಚಿಮ್ನಿಗೆ ಆ್ಯಂಡ್ ಫ್ರಿಡ್ಜ್ ಆ್ಯಂಡ್ ಮಿಕ್ಸಿ ಈ ಸ್ಪಾಟ್ಸಲ್ಲಿ UPS ಕನೆಕ್ಷನ್ ಇಲ್ಲ, ಅದು ಏಜ್ ಪಾಯಿಂಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅರ್ಜೆಂಟ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ತೊಗೊಂಡು ಬಂದಿದ್ದೀನಿ. ಈಗ ಸ್ನೇಹಿತರೆ, ಸಾನುದು ತಿಂಡಿ ಆಯಿತು. ತಿಂಡಿ ಆದಮೇಲೆ ನಾನು ವರ್ಕ್ ಮಾಡೋದಕ್ಕೆ ಕೂರಿಸಿದ್ದೀನಿ, ಅಂದರೆ ಓದೋದಕ್ಕೆ ಕೂರಿಸಿದ್ದೀನಿ. ಇವತ್ತು ನಾನು ಪಕ್ಕಾ ಇಲ್ಲ, ಯಾಕಂದರೆ ಇದು ಮ್ಯಾಥ್ ಅವಳು ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಇಷ್ಟು ಹೇಳ್ಕೊಟ್ಟಿದ್ದಾರೆ. ಅದನ್ನು ಅವಳು ಮಾಡ್ತಾ ಇದ್ದಾಳೆ. ಅದು ಆದಮೇಲೆ ನಾನು ಅದು ಕರೆಕ್ಟ್ ಮಾಡಿದಾಳೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಹಾಗಾಗಿ ನಂಗೆ ಪಕ್ಕಾ ಇಲ್ಲ. ಅದರ್ವೈಸ್ ಈಗ ನೋಟ್ಸ್ ಕೊಟ್ಟಿದ್ದಾರೆ, ಇಂಗ್ಲೀಷ್, ಕನ್ನಡ, EVS ಅದೆಲ್ಲ ನೋಟ್ಸ್ ಕೊಟ್ಟಿದ್ದಾರೆ, ಅಥವಾ ಸ್ಪೆಲ್ಲಿಂಗ್ ಟೆಸ್ಟ್ಗೆ ಸ್ಪೆಲ್ಲಿಂಗ್ಸ್ ಕೊಟ್ಟಿದ್ದಾರೆ. ಅಂದರೆ ನಾನು ಪಕ್ಕ ಕೂತ್ಕೊಂಡು ಡಿಕ್ಟೇಟ್ ಮಾಡ್ತೀನಿ, ಅವಳು ಅದನ್ನು ಬರೀತಾಳೆ. ಸೊ ನೋಟ್ಸ್ ಬರ್ದಂಗೂ ಆಗುತ್ತೆ, ಆ್ಯಂಡ್ ಅವಳು ಆನ್ಸರ್ಸ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ನ ಕಲ್ತಂಗೂ ಆಗುತ್ತೆ. ನಾನು ಸ್ಪೆಲ್ಲಿಂಗ್ ಹೇಳೋದಿಲ್ಲ, ಜಸ್ಟ್ ಸೆಂಟೆನ್ಸ್ ಓದಿ ಹೇಳ್ತೀನಿ, ಅವಳು ಅದನ್ನು ಬರೀಬೇಕು. ಗೊತ್ತಿಲ್ಲದೆ ಇರೋದನ್ನು ಕೇಳ್ತಾಳೆ. ಬಟ್ ಅವಳು ಸೆಂಟೆನ್ಸ್ ಅಥವಾ ವರ್ಡ್ ಏನು ಸ್ಪೆಲ್ಲಿಂಗ್ಸ್ ಇರುತ್ತೆ ಅದನ್ನು ಫಾರ್ಮ್ ಮಾಡೋದಕ್ಕೆ ಅವಳೇ ಟ್ರೈ ಮಾಡಬೇಕು. ನಾನೇ ಎಲ್ಲ ಹೇಳಿಬಿಟ್ರೆ ಅವಳು ಕಲಿಯೋದಿಲ್ಲ. ಈ ಥರ ನಾನು ಕೂತ್ಕೊಂಡು ಓದಿಸ್ತೀನಿ. ಬೆಳಿಗ್ಗೆ ಹೊತ್ತು 1 hour ಓದಿಸ್ತೀನಿ. ಅದೇನಾದರೂ ಅವಳು ಜಾಸ್ತಿ ತಪ್ಪು ಮಾಡ್ತಾ ಇದ್ದಾಳೆ
ಅಂದರೆ ನಾನು ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ತೀನಿ, 2 hour ಕೂಡ ಮಾಡ್ತೀನಿ. ಇಲ್ಲ ಎಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂದರೆ 1 hour ತನಕ ಓದಿಸ್ಬಿಟ್ಟು ಆಮೇಲೆ ಒಂದು ಬ್ರೇಕ್ ಕೊಡ್ತೀನಿ. ಬ್ರೇಕ್ ಅಂದರೆ ಅವಳು ಟಿ ವಿ ನೋಡ್ಬೋದು, ಆವಾಗ 1 hour ಟಿ ವಿ ನೋಡ್ತಾಳೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅರ್ಧ 1 ಗಂಟೆ ಆಟ ಆಡ್ತಾಳೆ. ಆಮೇಲೆ ನಾನು ಮತ್ತೆ ಓದಿಸ್ತೀನಿ. ಸೊ ಆವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈಗ ರಿಲಯನ್ಸ್ಗೆ ಹೋಗಿ ಬಂದೆ ಸ್ನೇಹಿತರೆ. ಈ ನೆನ್ನೆ ನಾವು ನ್ಯೂಸ್ ನೋಡಿದ್ದು, 3 ಡೇಸಿಂದನೂ ನಾವು ನ್ಯೂಸೇ ನೋಡಿರಲಿಲ್ಲ. ನೆನ್ನೆ ನೋಡಿದ್ದು ಏನಂದರೆ ಎಣ್ಣೆ ತುಂಬ ಜಾಸ್ತಿ ಆಗುತ್ತೆ, ಯಾಕಂದರೆ ವಾರ್ ನಡೀತಾ ಇದೆಯಲ್ಲ ಉಕ್ರೇನ್ ಆ್ಯಂಡ್ ರಷ್ಯಾ. ಸೊ ರಷ್ಯಾಯಿಂದ ಸಪ್ಲೈ ಬರ್ತಾ ಇಲ್ಲ, ಹಾಗಾಗಿ ಎಣ್ಣೆ ಬೆಲೆ ಡಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನು ಎಣ್ಣೆ ಬೆಲೆ ನಮ್ಮ ಇಲ್ಲಿ ಜಾಸ್ತಿ ಏನಾಗಿಲ್ಲ, ಆದ್ರೂ ಜಾಸ್ತಿ ಆದಾಗ ಮಾರಿದ್ರೆ ಪ್ರಾಫಿಟ್ ಅಲ್ವಾ ಅಂತ ಹೇಳ್ಬಿಟ್ಟು ಅಂಗಡಿಗಳಲ್ಲೆಲ್ಲ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ 3 ಲೀಟರ್ಗಿಂತ ಜಾಸ್ತಿ ಕೊಡ್ತಾ ಇಲ್ಲ ಅಂತ ನೆನ್ನೆ ನ್ಯೂಸಲ್ಲಿ ನೋಡಿದ್ವಿ ಅಲ್ವಾ. ಅದಕ್ಕೆ ಇವತ್ತು ಹೋಗಿದ್ದೆ ನಾನು, ನೋಡೋಣ ಏನಾಗಿರುತ್ತೆ ಸ್ಟೇಟಸ್ ಆಯಿಲ್ದು ಅಂತ ಹೇಳಿಬಿಟ್ಟು. ನಾವು ಹೋದ ತಿಂಗಳು ಮೆಟ್ರೋಗೆ ಹೋಗಬೇಕಿತ್ತು, ಹೋಗಿರಲಿಲ್ಲ. ಈ ತಿಂಗಳು ಹೋಗಬೇಕು, ಬಟ್ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಹೋಗೋ ತನಕ ಇನ್ನೇನೇನಾಗುತ್ತೋ ರೇಟ್ಗಳು ಅಂದ್ಕೊಂಡು ಇವತ್ತು 2 ಪ್ಯಾಕೆಟ್ ತೊಗೊಂಡೆ. ಎವ್ರಿ ಟೈಮ್ ಏನಾಗುತ್ತೆ, ಶೆಲ್ಫ್ಗಳಲ್ಲಿ ದುಡ್ಡು ಹಾಕಿರ್ತಾರೆ ರೇಟ್, ಬಟ್ ಇವತ್ತೇನು ಮಾಡಿದರು ಅಲ್ಲಿ ರೇಟ್ ಹಾಕಿರಲಿಲ್ಲ. ಆ್ಯಂಡ್ ಎಣ್ಣೆ ಕೂಡ ಸ್ವಲ್ಪ ಇತ್ತು. ನಾನು ಎಣ್ಣೆ ರೇಟೇ ಹಾಕಿಲ್ವಲ್ಲ ಅಂದೆ. ನಿಮಗೆ ಕೌಂಟರಲ್ಲಿ ಗೊತ್ತಾಗುತ್ತೆ ಅಂದರು. MRP ನೋಡಿದೆ, MRP 185 ಇತ್ತು, 180 ಇತ್ತು. ಸರಿ ಇನ್ನೇನು ಮಾಡ್ತೀರಾ, ತೊಗೊಳ್ಳೇಬೇಕಲ್ಲ ಅಂತ ಹೇಳಿಬಿಟ್ಟು ಕೌಂಟರಲ್ಲಿ ಕೇಳಿದ್ದಕ್ಕೆ ಮೊದಲೆಲ್ಲಾನು 185 ಇದ್ದರೆ ನಿಮಗೆ 160, 165, 150 ತನಕನೂ ಸಿಗ್ತಾಯಿತ್ತು. ಬಟ್ ಈಗ ಎಷ್ಟು MRP ಇದೆಯೋ ಅಷ್ಟೇ MRP. ಆ ಥರ ಆಗಿದೆ. ಗೊತ್ತಿಲ್ಲ ನಿಜವಾಗ್ಲೂ ಎಣ್ಣೆ ಜಾಸ್ತಿ ಆಗುತ್ತಾ ಅಥವಾ ಸುಮ್ಮನೆ ಇವರು ಅದೇನೋ ಕೃತಕ ಅಂತ ಹೇಳ್ತಾರಲ್ಲ ಆ ಥರ ಆಗುತ್ತಾ ಗೊತ್ತಿಲ್ಲ. ತೊಗೊಂಡು ಬಂದೆ. ತರಕಾರಿ ಬೆಲೆಗಳು ಕಡಿಮೆ ಆಗಿದೆ. ಲೈಕ್ ಒಂದು 2 ತರಕಾರಿ ಏನೋ 20 ರೂಪಾಯಿ ಇತ್ತು, ಬೆಂಡೆಕಾಯಿ 25 ಇತ್ತು, ಈರುಳ್ಳಿ ಮಾತ್ರ 40 ರೂಪೀಸೇ ಇದೆ, ಟೊಮ್ಯಾಟೊ 10 ರೂಪಾಯಿ ಆಗಿಬಿಟ್ಟಿದೆ. ಇನ್ನು ದಪ್ಪ ಬದನೆಕಾಯಿ ತೊಗೊಂಡೆ. ಕ್ಯಾಪ್ಸಿಕಮ್ ಅಂತೂ ಇಳಿತಾನೇ ಇಲ್ಲಪ್ಪ, 75 ಇದೆ ಅದು. ಬದನೆಕಾಯಿ ಇವತ್ತು ಗ್ರೀನ್ ಬ್ರಿಂಜಾಲ್ ಇರಲಿಲ್ಲ. ಗ್ರೀನ್ ಬ್ರಿಂಜಾಲ್ ಇದ್ದಿದ್ರೆ ತೊಗೊಂಡು ಬರಬೇಕಿತ್ತು, ವಾಂಗಿಬಾತ್ ಮಾಡಿ ತುಂಬ ದಿನ ಆಯಿತು. ಇರಲಿಲ್ಲ. ಕ್ಯಾಪ್ಸಿಕಮ್ ಕೂಡ ತೊಗೊಂಡಿಲ್ಲ. ನಮ್ಮ ಸಾನು ನೆಕ್ಸ್ಟ್ ವೀಕಲ್ಲಿ ಗ್ಯಾರಂಟಿ ಕೇಳ್ತಾಳೆ, ಯಾವಾಗಮ್ಮ ನೀನು ವಾಂಗಿಬಾತ್ ಮಾಡೋದು ಅಂತ. ಓಕೆ ಸ್ನೇಹಿತರೆ, ಈಗ ತಂದು ಇಟ್ಬಿಟ್ಟು ಜಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ. ಹೋಗ್ಬಿಟ್ಟು ಎಲ್ಲನೂ ತೆಗೆದು ಇಡ್ತೀನಿ. ಸಂಜೆ ಅಷ್ಟೊತ್ತಿಗೆ ಎಲ್ಲನೂ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಈಗಲೇ ನಾನು ಒಳಗಡೆ ಏನು ಇಟ್ಕೊಳ್ಳೋದಿಲ್ಲ, ಸ್ವಲ್ಪ ಹೊತ್ತು ಅಲ್ಲೇ ಇಡ್ತೀನಿ. ಈಗ ಸ್ನೇಹಿತರೆ, ನಾನು ಊಟ ಎಲ್ಲ ಆದಮೇಲೆ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕ್ತಾಯಿದ್ದೀನಿ. ನೆನ್ನೆ ರಾತ್ರಿ ಹಾಕಬೇಕಿತ್ತು, ಸ್ವಲ್ಪ ಕಡಿಮೆ ಇತ್ತು, ಜಾಗ ಮಿಕ್ಕೊಳ್ಳುತ್ತೆ ಡಿಶ್ ವಾಷರಲ್ಲಿ. ಹಾಗಾಗಿ ನಾನು ನಾಳೆ ಹಾಕೋಣ ಅಂತ ಬಿಟ್ಬಿಟ್ಟಿದ್ದೆ. ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ತಿಂಡಿ ಮಾಡು, ಸಾನುಗೂ ಓದಿಸು, ಆಮೇಲೆ ರಿಲಯನ್ಸ್ಗೆ ಹೋಗಬೇಕಿತ್ತು. ಬಂದ ತಕ್ಷಣ ಅಡುಗೆ ಶುರು ಮಾಡಿದೆ. ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಅದನ್ನು ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ ನಾನು. ಒಬ್ಬರು ಕೇಳ್ತಾ ಇದ್ದರೆ, ನೀವು ದಿನ ಡೈಲಿ ಯೂಸ್ಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ಅದು ಗಲೀಜಾಗುತ್ತಲ್ವಾ, ಅಡುಗೆ ಮಾಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಗಲೀಜಾಗುತ್ತಲ್ವಾ, ಹೇಗೆ ಅದನ್ನು ಮೇಂಟೈನ್ ಮಾಡೋದು ಅಂಥೇಳಿ. ನೀವು ಕಲೆಗಳಾಗುತ್ತೆ ಅಂತ ಭಯ ಇದ್ದರೆ ನೀವು ಅಷ್ಟೊಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಡಿ. ಈಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಸಿಂಥೆಟಿಕ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು 1 ದಿನ ಹಾಕ್ಕೊಳ್ತೀನಿ, ಆಮೇಲೆ ವಾಶ್ ಮಾಡ್ತೀನಿ, ಅಥವಾ 2 ದಿನ ಹಾಕ್ಕೊಂಡು ವಾಶ್ ಮಾಡ್ತೀನಿ ವಿಂಟರ್ಸಲ್ಲಿ. ಆದರೆ ಸಮ್ಮರ್ಸಲ್ಲಿ ತುಂಬಾ ಬೆವ್ರದ್ದು ವಾಸನೆ ಬರುತ್ತೆ ಅಂದ್ಬಿಟ್ಟು ಡೈಲಿ ವಾಶ್ ಮಾಡಿಬಿಡ್ತೀನಿ ಹಾಕ್ಕೊಂಡಾಗ. ಇದ್ರ ಮೇಲೆ ನೀರು ಎಗರಿದ್ರೆ ಅಥವಾ ಅಡುಗೆದೇನಾದರೂ ಕಲೆಗಳು ಎಗರಿದ್ರೆ ಇಟ್ಸ್ ಮ್ಯಾನೇಜಬಲ್. ಬಟ್ ಸ್ಟಿಲ್ ನಿಮ್ಗೇನಾದ್ರೂ ಇಲ್ಲ ಕಲೆಗಳಾಗುತ್ತೆ ಅಂತ ಭಯ ಆದರೆ ಏಪ್ರಾನ್ ಹಾಕ್ಕೊಳ್ಳಿ. ಏಪ್ರಾನು ತುಂಬಾ ಈಸಿ ಅಲ್ವಾ, ಅದನ್ನು ಬೇಕಿದ್ರೆ ನೀವು ವಾಶ್ ಮಾಡ್ಬೋದು. 2-3 ಸೆಟ್ ಇಟ್ಕೊಳ್ಬೋದು ನೀವು ದಿನ ಒಂದೊಂದು ಯೂಸ್ ಮಾಡಿದಾಗ. ನಿಮಗೆ ಬಟ್ಟೆಗಳು ಸ್ವಲ್ಪನೂ ಗಲೀಜಾಗೋದಿಲ್ಲ. ಓಕೆ ಸ್ನೇಹಿತರೆ, ಇದನ್ನು ಕೇಳಿದ್ರಲ್ಲ ಅಂತ ಹೇಳಿದೆ. ಹಾಗೆ ಡಿಶ್ ವಾಷರ್ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಿ, ನೀವು 1 ವರ್ಷ ಆಗ್ತಾ ಬಂತು, ಹೇಗಿದೆ ಅದ್ರ ರಿವ್ಯೂ ಕೊಡಿ ಅಂದಿದ್ರೆ ನಾನು ಕೊಡ್ತೀನಿ. ಯಾಕಂದರೆ ನನಗೆ ಡಿಟರ್ಜೆಂಟ್ ಆಗಲಿ ಅದಕ್ಕೆಲ್ಲ ಏನೆಲ್ಲ ಯೂಸ್ ಮಾಡ್ತೀನೋ ಅದು ಎಕ್ಸಾಕ್ಟ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಕೂಡ ಲೆಕ್ಕ ಹಾಕಿರಲಿಲ್ಲ ಇಷ್ಟು ದಿನ. ಸೊ ಅದನ್ನೆಲ್ಲ ಬರೆದಿಟ್ಬಿಟ್ಟು ಡೇಟ್ಸ್ ನಾನು ಲೆಕ್ಕ ಹಾಕ್ತಾಯಿದ್ದೀನಿ. ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸ್ನೇಹಿತರೆ, ಊಟ ಆದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿದ್ಲು ಮ್ಯಾಥ್. ನಾನು ಏನೇನು ರಾಂಗ್ ಆಗಿದೆ ಅಂತ ಹೇಳಿದ್ನೋ ಅದನ್ನೆಲ್ಲ ಮಾಡಿದ್ಲು. ಇದಾದಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳಿದ್ಲು. ಬೆಳಿಗ್ಗೆ ಇವತ್ತು ಎಕ್ಸಸೈಸ್ ಮಾಡಿರಲಿಲ್ಲ, ಲೇಟಾಗಿ ಎದ್ಲು, ಸ್ನಾನ ಮಾಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿದ್ಲು.
ಹಾಗಾಗಿ ಸಂಜೆ ಮಾಡ್ತಾ ಇದ್ದಾಳೆ, ಝೂಂಬಾ ಡ್ಯಾನ್ಸ್ ಮಾಡ್ತಾಳೆ. ನಾನು ನಿಮಗೆ ತೋರಿಸ್ತೀನಿ ಅಂದೆ ಅಲ್ಲ, ಟೈಮ್ ಟೇಬಲ್ಲು ತೋರಿಸ್ತೀನಿ, ಅವಳು ಟೈಮ್ ಟೇಬಲ್ ಹಾಕ್ಕೊಂಡಿರೋದು. ಅವಳ ಜೊತೆ ನಾನು ಕೆಲವೊಂದು ದಿನ ಅಥವಾ ಮೂಡ್ ಇದ್ದಾಗ ಅಥವಾ ಎನರ್ಜಿ ಇದ್ದಾಗ ನಾನು ಅವಳ ಜೊತೆ ಮಾಡ್ತೀನಿ. ಯಾಕಂದರೆ ನನಗೂ ಎಕ್ಸಸೈಸ್ ಆಗಬೇಕಲ್ವಾ. ಬಟ್ ಬ್ಯುಸಿ ಇರೋ ದಿನ ನನಗೆ ಅದೇ ಮಾಡ್ಸೋಕ್ಕಾಗಿರುತ್ತೆ, ಅಥವಾ ನನಗೆ ಎಡಿಟ್ ಮಾಡೋದಕ್ಕೂ ಟೈಮ್ ಸಿಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅವತ್ತಿನ ದಿನ ನಾನು ಮಾಡೋದಿಲ್ಲ. ಅದರ್ವೈಸ್ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏಟಾಗಿದೆ ನೆನ್ನೆ, ಪಾಪ ಬೆಳಗ್ಗೆಯಿಂದ ಮರ್ತು ಬಿಡ್ತಾ ಇದ್ದಾಳೆ. ಆ ಟೆಂಟ್ ಒಳಗಡೆ ಹೋಗ್ತಾಳೆ, ಹೊರಗಡೆ ಬರಬೇಕಾದ್ರೆ ನೀಸಿಂದ ಮಗು ಥರ ಕ್ರಾಲ್ ಮಾಡ್ಕೊಂಡು ಬರ್ತಾಳೆ, ನೋವಾಗುತ್ತೆ. ಈ ಡ್ಯಾನ್ಸಲ್ಲಿ ಲಾಸ್ಟಲ್ಲಿ ಕೆಳಗಡೆ ಕೂತ್ಕೋಬೇಕು, ಕೆಳಗಡೆ ಕೂತ್ಕೊಂಡು ಅದು ನೀಸಿಗೆ ನೋವಾಯಿತು. ಕೇರ್ಫುಲ್ ಆಗಿರೋ ಸಾನು. ಅದು ನೋವ್ತಾ ಇಲ್ಲ, ಅದಕ್ಕೆ ನೆನಪಿಲ್ಲ. ತಗ್ಲಿದ್ರೆ ಮಾತ್ರ ನೋವುತ್ತೆ. ನನಗೂ ಅಷ್ಟೇ, ಕಾಲು ತಗ್ಲಿದ್ರೆ ನೋವುತ್ತೆ. ಈಗ ಸಾನು ಕಂಟಿನ್ಯೂ ಮಾಡ್ತಾರೆ, ನಾವು ಹೋಗ್ತೀವಿ. ನೀವೆಲ್ಲ ನನಗೆ ವ್ಯಾಲೆಂಟೈನ್ ಡೇಗೆ ಏನು ಗಿಫ್ಟ್ ಕೊಟ್ರಿ ರಾಜೇಶ್ಗೆ ಅಂತ ಕೇಳ್ತಿದ್ರಲ್ಲ, ಇವತ್ತು ಕಂಪ್ಲೀಟ್ ಆಗಿದೆ ನಂದು ವರ್ಕು, ಅದಕ್ಕೆ ಇವತ್ತು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇಲ್ಲ ಸಾನುನಿಗೂ ಸೇರಿಸ್ಕೊಡ್ತೀನಿ ಬನ್ನಿ, ಯಾಕಂದರೆ ಅವಳಿಗೂ ವ್ಯಾಲೆಂಟೈನ್ ಡೇಗೆ ಇನ್ನೂ ಗಿಫ್ಟ್ ಕೊಟ್ಟಿಲ್ಲ ನಾನು. ಹೌದಾ? ಸರಿ, ಇಬ್ಬರಿಗೂ ಸೇರಿಸಿ ಒಂದೇ ಗಿಫ್ಟಾ? ಹೌದು. ನೋಡಿ, ಹೀಗೆ ಹೀಗೆ ಆಫೀಸ್ ಕೆಲಸ ಮಾಡ್ತಾಯಿದ್ರು, ಇವಾಗ ರೂಮ್ ಹತ್ರ ಹೋಗಿದ್ರು, ಅದಕ್ಕೆ ಕರೆದಿದ್ದೀನಿ. ಸಾನು ಸೌಂಡ್ ಕಡಿಮೆ ಮಾಡು. ಅಮ್ಮ ಸರ್ಪ್ರೈಸ್ ಕೊಡ್ತಾ ಇದೆ ಅಂತ. ಅದು ಸಾನುಗೆ ಗೊತ್ತು ಆ್ಯಕ್ಚುಲಿ, ಅವಳು ಗೊತ್ತಿಲ್ಲದೆ ಏನು ಮಾಡೋಕ್ಕಾಗತ್ತೆ. ನಾನು ಇಲ್ಲ ಇರಿ ಬರ್ತೀನಿ. ನನಗೂ ಗೊತ್ತಿಲ್ಲ. ನಿನಗೂ ಸೇರಿಸ್ಕೊಡ್ತೀನಿ ಮಗಳೇ, ಯಾಕಂದರೆ ನೀನು ಇದೆಯಾ ಅಲ್ವಾ ಇದರಲ್ಲಿ. ಬಾ. ಫೋಟೋ ಫ್ರೇಮ್ ಹಾಕ್ಸಿದ್ಯಾ? ಫೋಟೋ ಫ್ರೇಮ್ ನಾನೇ ಹಾಕ್ಸಿರೋದು. ನೀನು ಹಾಕ್ತಿರೋದು. ನಿನ್ಗೂ ಮತ್ತೆ ಸಾನುಗೆ ನೀನೇ ಡ್ರಾ ಮಾಡಿದ್ಯಾ? ಯಾವಾಗ? ಲಾಂಗ್ ಬ್ಯಾಕ್ ಆಗೋ, 15-20 ಡೇಸ್ ಬ್ಯಾಕ್ ಆಗೋ. ನಿನ್ಗೆ ಹೀಗೂ ಮಾಡಕ್ ಬರುತ್ತಾ? ನೋಡಿ, ನಾನು ಅವತ್ತು ಇದನ್ನ ನೋಡ್ಕೊಂಡು ಚಾಲೆಂಜ್ ಮಾಡಿದ್ದೆ. ಅದನ್ನ ನೋಡ್ಬಿಟ್ಟು ಏನಂದ್ರು ಗೊತ್ತಾ, ನಿಮ್ಮಮ್ಮ ಏನೋ ಮಾಡ್ತೀನಿ, ಅದನ್ನ ಐಶ್ವರ್ಯರೇ ಫೋಟೋ ಮಾಡ್ತೀನಿ ಅಂತ ಹೇಳಿದ್ದಂಗೆ ನೆನಪು ನನಗೆ, ಇದುವರೆಗೂ ಮಾಡೇ ಇಲ್ಲ ಅಂತ. ಯಾವಾಗ ಒಂದ್ಸತಿ ಹೇಳಿದ್ಲು, ನಾನು ಚಿಕ್ಕದ್ರಲ್ಲಿದ್ದಾಗ ಐಶ್ವರ್ಯರೇ ಫೋಟೋ ಡ್ರಾ ಮಾಡಿದ್ದೆ ಅಂತ. ಇಲ್ಲ ರೀ, ಅದು ನಂದು ಫೋಟೋ ನಾನು ಡ್ರಾ ಮಾಡಕ್ ಟ್ರೈ ಮಾಡಿದ್ದೆ ಅಷ್ಟೇ. ಅದು ಐಶ್ವರ್ಯರೇ ಆಗೋಯ್ತು. ನಾನು ಏನೋ ಹೇಳಿರ್ತೀನಿ, ಇವ್ರಿಗೆ ಏನೋ ಇದು ನೆನಪಿರುತ್ತೆ. ನಾನು ಹೇಳಿರೋದು ಇವಾಗಲೇ ನೆನಪಿರಲ್ಲ ನಿಮಗೆ. ನೀನ್ ಬಾ ಕುಳ್ಳಿ ನೀನು. ನೈಸ್. ಅಷ್ಟೊಂದೇನು ನೈಸಾಗಿ ಬಂದಿಲ್ಲ. ಎಕ್ಸಲೆಂಟ್ ಅಂತಿಲ್ಲ, ನೈಸ್ ಅಂದಿದ್ದು. ಎಕ್ಸಲೆಂಟ್ ಅಂತಿದ್ರೆ ಏನೋ, ಬಟ್ ಫೋನ್ ಮಾಡ್ತಿದ್ದೆ, ನಾನು ಕಾಲ್ ಬರ್ತಿರ್ಬೇಕು. ಹೌದು ನೋಡಿ, ನೋಡ್ಕೊಂಡು ಕಾಲ್ ಬರ್ತದೆ. ಎಲ್ಲಿ ಬಿಡ್ಬಿಟ್ಟ ಮಾಡ್ತೀನಿ ನಾನು. ಆಗ್ಲಿ. ಅಯ್ಯೋ ತುಂಬಾ ಟ್ರೈ ಮಾಡಿದೆ. ಏನಾಯ್ತು ಅಂದ್ರೆ ಲಿಪ್ಸ್ ಎಷ್ಟು ಟ್ರೈ ಮಾಡಿದೀನಿ ಅಂದ್ರೆ ನೋಡಿ, ಅಲ್ಲಿ ಅರ್ಧೋಗ್ತಾ ಇತ್ತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಬಟ್ ಆದ್ರೂ ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡಿದೆ ಅಂದ್ರೆ, ನಾನು ಅಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ ಅಮ್ಮ. 20 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿರೋದು, ಅಂಡ್ ಪೇಪರ್ ಹರಿದೋಗೋ ತನಕ ಬಿಟ್ಟಿಲ್ಲ ನಾನು. ಅಮ್ಮ ಏನ್ ಹರಿದೋಗ್ತಿತ್ತು ಅನ್ನೋ ಟೈಮಲ್ಲಿ ಅಯ್ಯೋ ಸಾಕಪ್ಪ ಇಷ್ಟಾದ್ರೂ ಬಂದಿದೆ ಅನ್ಕೊಂಡು ಫ್ರೇಮ್ ಹಾಕ್ಬಿಟ್ಟೆ. ಸೊ ಇದು ನಾನು ಹೇಗೆ ಮಾಡಿದ್ದೀನಿ ಅಂತ ಒಂದು ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ, ಒಂದು ಐಡಿಯಾ ಕೊಡ್ತೀನಿ. ನನಗೆ ಇಷ್ಟ ಆಯ್ತು ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಈ ಥರ ಏನು ಮಾಡಕ್ಕೆ ಬರಲ್ಲ, ಬರೀ ಈ ಥರ ಚಿಕ್ಕ ಚಿಕ್ಕ ಡ್ರಾಯಿಂಗ್ ಮಾಡ್ತೀನಿ. ಇದು ಸಾನು ಬರ್ದಿರೋದು, ಇದು ಚೆನ್ನಾಗಿದೆ ಅಲ್ಲ, ನೋಡ್ಕೊಂಡು ಬರ್ದಿರೋದು. ಇದನ್ನು ನಾನು ನೋಡ್ಕೊಂಡೇ ಮಾಡಿರೋದು, ನಾನೇ ನೋಡ್ದಂಗೆ ಮಾಡಿಲ್ಲ. ಸೊ ನಾನು ಇದನ್ನು ಮಾಡಿದ್ದೀನಿ, ಸಾನು ಇದನ್ನು ಮಾಡಿದ್ದಾಳೆ. ವಿ ಬೋತ್ ಆರ್ ಆರ್ಟಿಸ್ಟ್. ಬಟ್ ನೋಡಿ ಸ್ನೇಹಿತರೆ, ಇದೇ ನನ್ನ ಗಿಫ್ಟ್ ರಾಜೇಶ್ಗೆ. ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ. ಐ ನೋ ಇದು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ. ಬೇಡ. ಅಯ್ಯೋ ಥ್ಯಾಂಕ್ ಯು ಮಗಳೇ. ಸಾನುದು ಮತ್ತು ರಾಜೇಶ್ದು ಫೋಟೋ ನಿನಗೆ ಡ್ಯಾಡಾಗೆ ಗಿಫ್ಟ್. ಓಕೆ ಫ್ರೆಂಡ್ಸ್, ಇದರೊಂದಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸ್ನೇಹಿತರೆ, ಬೆಳಿಗ್ಗೆ ಸ್ವಲ್ಪ ಮಾಡಿದ್ಲು, ಅಂದರೆ ಅವ್ರು ಏನೇನು ಎಕ್ಸಾಮ್ ಪೋರ್ಷನ್ ಕೊಟ್ಟಿದ್ದಾರೋ ಅದನ್ನೆಲ್ಲನೂ ಒಂದು ಕಡೆಯಿಂದ ಚೆಕ್ ಮಾಡಿಸ್ದೆ. ಅದರಲ್ಲಿ 1 ಪೇಜ್ ಫುಲ್ ರಾಂಗ್ ಮಾಡಿದ್ದಾಳೆ.
ಎಲ್ಲಿರುತ್ತೋ ಧ್ಯಾನ ಗೊತ್ತಿಲ್ಲ, ಎಲ್ಲ ಸಬ್ಟ್ರಾಕ್ಷನ್ ಮಾಡು ಅಂದರೆ ಅಡಿಷನ್ ಮಾಡಿಟ್ಟಿದ್ದಾಳೆ. ಸೊ ಈಗ ನಾನು ಅವ್ರ ಪಕ್ಕ ಕೂತ್ಕೊಳ್ತಾ ಇಲ್ಲ, ಇವತ್ತು ಫುಲ್ ಬರೀ ಮ್ಯಾಥೇನೆ. ಇದು ಫುಲ್ ಕಂಪ್ಲೀಟ್ ಮಾಡೋ ತನಕ ನಿನ್ಗಿವತ್ತು ನೋ ಟಿ ವಿ, ನಾಟ್ ಈವನ್ ಅಟ್ 8 o'clock. ಬೇಗ ಬೇಗ ಮಾಡು, ಕಾನ್ಸಂಟ್ರೇಟ್ ಮಾಡಿ ಮಾಡು. ಇಷ್ಟೇ ಸ್ನೇಹಿತರೆ, ನಾನು ಬೆಳಿಗ್ಗೆ ಒನ್ ಅವರ್ ಅಥವಾ 2 hour ಓದಿಸ್ತೀನಿ. ಅದಾದಮೇಲೆ ಮಧ್ಯಾಹ್ನ 1 hour. ಸಂಜೆ ಹೊತ್ತು ನಾನು ಸ್ವಲ್ಪ ಕಡಿಮೆನೇ ಓದಿಸೋದು, ಯಾಕಂದರೆ ಅವ್ರದ್ದು ಆಟ ಆಡೋ ಟೈಮ್ ಇರುತ್ತೆ ಅಂಥೇಳಿ. ಬಟ್ ಇವತ್ತು ಅವಳು ಎಲ್ಲ ತುಂಬಾ ತಪ್ಪು ಮಾಡಿದ್ಲಲ್ಲ ಅಂದ್ಬಿಟ್ಟು ಆಟ ಆಡೋದಕ್ಕೆ ಕೂಡ ಕಳಿಸಿಲ್ಲ. ಅದರ್ವೈಸ್ ಆಟ ಆಡೋದಕ್ಕೆ ಹೋಗ್ತಾರೆ. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋಲಿಗೆ ಏನು ಮಾಡ್ತೀನಿ, ಸಿಗೋಣ ಮುಂದಿನ ವೀಡಿಯೋಲಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್ ಬಾಯ್.